ಫೈನಲಿಗೆ ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ ಅಕಾಡೆಮಿಕ್ ಇಯರ್ 24-25 ಅಕಾಡೆಮಿಕ್ ಇಯರ್ PG ಅಡ್ಮಿಷನ್ಗೆ ಮೆರಿಟ್ ಲಿಸ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಯಾರೆಲ್ಲ ಮೆರಿಟ್ ಲಿಸ್ಟ್ನ ಚೆಕ್ ಮಾಡಿದ್ದಾರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಮೆರಿಟ್ ಲಿಸ್ಟ್ನ ಚೆಕ್ ಮಾಡಿ. ಜೊತೆಗೆ ಯಾರಿಗೆಲ್ಲ ಸೀಟು ನಿಮ್ಮ ಇಷ್ಟಪಟ್ಟ ಕಾಲೇಜೆಲ್ಲ ಸಿಕ್ಕಿದೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್. ಹಾಗೇನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಕಸ್ಮಾತ್ ಈಗ ನೀವು ನಿಮ್ಮ ಇಷ್ಟಪಟ್ಟಿರೋ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ನಿಮ್ಮ ಏಮ್ ಏನಿರಬೇಕಂತ ಅಂತಂದರೆ ಅದೇ ಕಾಲೇಜಲ್ಲಿ ಹೋಗಿ ಲೆಕ್ಚರ್ ಆಗಬೇಕು, ಅದೇ ಕಾಲೇಜಲ್ಲಿ ಹೋಗಿ ಲೆಕ್ಚರ್ ಆಗಬೇಕು. ಅದೇ ಡಿಪಾರ್ಟ್ಮೆಂಟು ಇಲ್ಲ ಅದೇ ಕಾಲೇಜು, ವಾಟ್ ಎವರ್ ಇಟ್ ಇಸ್, ಎರಡೂ ಕೂಡ ಒಂದೇ. ಸೊ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಹಾಗೆಯೇ ಸ್ಟಾರ್ಟಿಂಗಿಂದಲೂ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಇದೇ ಸಪೋರ್ಟ್ ಹೀಗೆ ಕಂಟಿನ್ಯೂ ಆಗಲಿ. ಜೊತೆಗೆ ನಿಮ್ಮ ಅಡ್ಮಿಷನ್ ಎಲ್ಲಿ ನಡೆಯುತ್ತೆ, ಇಲ್ಲ ನನಗೆ ಅಫಿಲಿಯೇಟೆಡ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಅಲ್ಲಿ ಸಿಕ್ಕಿದೆ ಇಲ್ಲಿ ಸಿಕ್ಕಿದೆ ಅಂತಂದರೆ ನಡೆಯಲ್ಲ, ಅಲ್ಲಿ ಹೋದರೆ ನಡೆಯಲ್ಲ. ಸೊ ನೀವು ಖುದ್ದಾಗಿ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಖುದ್ದಾಗಿ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಡ್ಮಿಷನ್ನ ಆಗಬೇಕು. ಎಲ್ಲ ಅಡ್ಮಿಷನ್ನು ಕೂಡ ನಡೆಯೋದು ಗಂಗೋತ್ರಿಲಿ. ಹಾಗೆಯೇ ಕ್ಯಾಲೆಂಡರ್ ಇವೆಂಟ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಯಾವ್ಯಾವ ರ್ಯಾಂಕಿಗೆ ಯಾವ್ಯಾವ ಅಡ್ಮಿಷನ್ ಇರುತ್ತೆ. ಜೊತೆಗೆ MCOM MCOM ಫಿನಾನ್ಸ್ ಅವ್ರಿಗೆ ಸಪ್ರೇಟು ಕ್ಯಾಲೆಂಡರ್ ಇವೆಂಟ್ಸು, ಅದಾರ್ದೇನೆ MCOM ಕೋರ್ಸ್ ಯಾವಿದ್ದಾವೆ ಅದಕ್ಕೇ ಸಪ್ರೇಟ್ ಕ್ಯಾಲೆಂಡರ್ ಇವೆಂಟ್ಸ್ ಇದ್ದಾವೆ. ಎರಡೂ ಕೂಡ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂತಂದರೆ ಐ ಕಾರ್ಡು ಇಲ್ಲ ಅಂತಂದರೆ ಪ್ಲೇ ಲಿಸ್ಟಲ್ಲಿ ವೀಡಿಯೋ ಸಿಗುತ್ತೆ, ವೀಡಿಯೋ ನೋಡಿ, ಸರಿನಾ, ವೀಡಿಯೋ ನೋಡಿ. ಹಾಗೆಯೇ ಫೀಸ್ ಸ್ಟ್ರಕ್ಚರು ಮತ್ತು ಸೀಟ್ ಮ್ಯಾಟ್ರಿಕ್ಸು. ಸೊ ಫೀಸ್ ಸ್ಟ್ರಕ್ಚರ್ ಬಗ್ಗೆ ತುಂಬ ಜನ ಕೇಳ್ತೀರಿ, ಬ್ರೋ ಯಾರಿಗೆಲ್ಲ ಫೀಸ್ ಕನ್ಸೆಷನ್ ಸಿಗುತ್ತೆ ಅಂತ, ಅದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. SC ಅವ್ರಿಗೆ, SC ST ಮತ್ತು ಕ್ಯಾಟಗರಿ 1 OBC ಯಾರಿಗೆಲ್ಲ ಎಷ್ಟೆಷ್ಟು ಫೀಸ್ ಕನ್ಸೆಷನ್ ಸಿಗುತ್ತೆ ಮತ್ತು ಪೇರೆಂಟ್ಸ್ ಇನ್ಕಮ್ ಎಷ್ಟು ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂತಂದರೆ ವೀಡಿಯೋ ನೋಡಿ, ಸರಿನಾ. ಆ್ಯಂಡ್ ದೆನ್ ಮೇಯ್ನಾಗಿ ಇನ್ನೊಂದು ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸು. ಅಡ್ಮಿಷನ್ ಏನೋ ಶುರು ಆಗ್ತಿದೆ, ಲಿಸ್ಟು ಕೂಡ ಬಂದಿದೆ. ಡಾಕ್ಯುಮೆಂಟ್ಸ್ನ ನೀಟಾಗಿ ತಗೊಂಡೋಗಿ ಆಮೇಲೆ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಅದಿಲ್ಲ ಇದಿಲ್ಲ ಅಂತಂದರೆ ಅಡ್ಮಿಷನ್ನ ಸುಮ್ಮನೆ ಕ್ಯಾನ್ಸಲ್ ಮಾಡ್ತಾರೆ. ಸೊ ಸಿಕ್ಕಿರೋದನ್ನು ಕೂಡ ಯಾರು ಕೂಡ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ, ಸರಿನಾ, ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಆ್ಯಂಡ್ ದೆನ್ ಆವಾಗಲೇ ಹೇಳ್ದಾಗೇ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಕಂಗ್ರ್ಯಾಚುಲೇಷನ್. ಹಾಗಂತ ಸೀಟ್ ಸಿಕ್ಕಿಲ್ಲ, ಇಷ್ಟಪಟ್ಟಿದ್ದ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೇ ಕಾಲೇಜಲ್ಲಿ ಲೆಕ್ಚರ್ ಆಗಿ ಬರಬೇಕು, ಅದೇ ಡಿಪಾರ್ಟ್ಮೆಂಟು ಇಲ್ಲ ಅದೇ ಕಾಲೇಜಲ್ಲಿ ಲೆಕ್ಚರ್ ಆಗಿ ಬರಬೇಕು. ಅದು ನೆಕ್ಸ್ಟ್ ನಿಮ್ಮ ಏಮ್ ಆಗಿರಬೇಕು. ನನ್ನ ತಮ್ಮಗೂ ಕೂಡ ಯಾವಾಗಲೂ ಇದನ್ನೇ ಹೇಳ್ತಿದ್ದೆ, ಸ್ಟಾರ್ಟಿಂಗು ಕೂಡ ಹೇಳ್ದೆ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ. ಸೊ ಸಖತ್ ಖುಷಿ ಆಯಿತು. ಸೊ ಈ ವರ್ಷವೂ ಕೂಡ ತುಂಬ ಅಂದರೆ ಸ್ವಲ್ಪ ಡಿಲೇ ಆಯಿತು ಅಷ್ಟೇ ವೀಡಿಯೋಸ್ ಮಾಡೋದು, ಯಾಕಂದರೆ ನಾನು ಕೆಲಸದಲ್ಲಿ ಇರೋದ್ರಿಂದ. ಸೊ ಎನಿವೆ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್, ಲವ್ ಯು ಆಲ್, ಬಾಯ್.